ಕುಮಾರಸ್ವಾಮಿಯವರ ವಿರುದ್ಧ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಶಾಸಕರೊಬ್ಬರು ವೈಯಕ್ತಿಕ ಟೀಕೆಯನ್ನ ಮಾಡಿದ್ದಾರೆ. ಎಲೆಕ್ಷನ್ ಬಂದ್ರೆ ಸಾಕು ಎಚ್.ಡಿ. ಕುಮಾರಸ್ವಾಮಿಯವರು ಆಸ್ಪತ್ರೆ ಸೇರಿಬಿಡ್ತಾರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡೆಸಿದ್ದೇಗೌಡ ವೈಯಕ್ತಿಕ ದಾಳಿಯನ್ನ ಮಾಡಿದ್ದಾರೆ. ಬಟ್ ಶಾಸಕನ ಹೇಳಿಕೆಗೆ ಸ್ವಪಕ್ಷದ ನಾಯಕರಿಂದಾನೇ ಬೇಸರ ವ್ಯಕ್ತವಾಗ್ತಾ ಇದೆ. ಬಂಡೆಸಿದ್ದೇಗೌಡ ಅವರ ಹೇಳಿಕೆಯೇ ಹಾಗಾದ್ರೆ ಲೋಕ ಅಖಾಡದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸ್ತ್ರ ಆಗುತ್ತಾ? ಇದೇ ಹೇಳಿಕೆಯಿಂದ ಎಚ್.ಡಿ.ಕೆ ಮೇಲೆ ಅನುಕಂಪ ಹೆಚ್ಚಾಗುತ್ತಾ? ಇಂಥದ್ದೊಂದು ಚರ್ಚೆ ಸದ್ಯ ಲೋಕ ಅಖಾಡದಲ್ಲಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, 2019ರ ಮಂಡ್ಯ ಲೋಕ ಅಖಾಡವನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಆಗ ಸುಮಲತಾ ಅವರ ವಿರುದ್ಧ ಜೆಡಿಎಸ್ನ ನಾಯಕರು ಮಾಡಿದಂತಹ ವೈಯಕ್ತಿಕ ಟೀಕೆಗಳೇ ಸುಮಲತಾ ಅವರಿಗೆ ಅಸ್ತ್ರವಾಗಿ ಪರಿಣಮಿಸಿ ಅವರ ಗೆಲುವಿಗೆ ಕಾರಣ ಆದವು. ಈಗ ಅದೇ ಮಂಡ್ಯ ಅಖಾಡದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರೊಬ್ರು ಅಥವಾ ಕಾಂಗ್ರೆಸ್ನ ಶಾಸಕರೊಬ್ರು ಮಾಡಿರುವಂತಹ ಕಾಮೆಂಟ್ ಇದೇ ಅಸ್ತ್ರವಾಗ್ಬಿಡುತ್ತಾ ಅಂತ ಹೇಳಿ ಜೆಡಿಎಸ್ಗೆ. ಖಂಡಿತ ನೋಡಿ, ರಾಜಕೀಯವಾಗಿ ಎಷ್ಟು ಬೇಕಾದ್ರೂ ಟೀಕೆ ಮಾಡಬಹುದು, ಅದನ್ನ ಸಹಿಸಿಕೊಳ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ವೋಟ್ ಆಗ್ಲಿ ಅಥವಾ ಒಂದಷ್ಟು ಅವರ ಜೊತೆಯಾಗಿರುವಂತಹ ವೋಟ್ಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ರಾಜಕೀಯ ಧ್ರುವೀಕರಣ ಸಾಧ್ಯ ಇಲ್ಲ. ಆದ್ರೆ ಈ ವೈಯಕ್ತಿಕ ಟೀಕೆಗಳಿದೆಯಲ್ಲ, ವೈಯಕ್ತಿಕವಾಗಿ ವ್ಯಂಗ್ಯವಾಡೋದಿದೆಯಲ್ಲ, ಇದು ಒಬ್ಬ ವ್ಯಕ್ತಿಗೆ ವೋಟ್ಗಳಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಆ ವ್ಯಂಗ್ಯ ಇದೆಯಲ್ಲ, ಅವರ ಪರವಾದಂತ ಅಲೆಗಳು ಸೃಷ್ಟಿ ಆಗ್ತಾ ಇದೆ. ಈಗಾಗಿರುವಂತದ್ದು ಅದೇ. 2019ರಲ್ಲಿ ನೀವು ಹೇಳಿದ್ರಲ್ಲ ಮಂಡ್ಯ ಲೋಕಸಭಾ ಚುನಾವಣೆ, ಆಗಾಗಿದ್ದು ಕೂಡ ಅದೇ. ಈಗ ಏನಾಗ್ತಿದೆ ಅಂತಂದ್ರೆ ಕುಮಾರಸ್ವಾಮಿಯ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ವ್ಯಂಗ್ಯವಾಡ್ತಿರೋದಿದೆಯಲ್ಲ, ಇದು ಸ್ವತಃ ಕಾಂಗ್ರೆಸ್ ಪಕ್ಷದವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೇಳಿಕೆ ಒಳ್ಳೆಯದಲ್ಲ, ಈ ಹೇಳಿಕೆ ಮಾಡಕೂಡದು ಅನ್ನೋ ರೀತಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಒಂದಷ್ಟು ಆರೋಗ್ಯ ವಿಚಾರ ಇಡೀ 3 ಪಕ್ಷದ ನಾಯಕರಿಗೂ ಗೊತ್ತು. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ಟೀಕೆ ಮಾಡಬಾರ್ದು ಅನ್ನೋದು ಕೂಡ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು, ರಾಜಕೀಯ ನಾಯಕರು ಕೂಡ ಸ್ವತಃ ಹೇಳ್ತಾ ಇರುವಂತದ್ದು. ನೋಡಿ, ಅನಾರೋಗ್ಯದ ವಿಚಾರದಲ್ಲಿ ಕುಮಾರಸ್ವಾಮಿ ಪರವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡೆಸಿದ್ದೇಗೌಡರ ಹೇಳಿಕೆ ಇದೆಯಲ್ಲ, ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಕುಮಾರಸ್ವಾಮಿಯವರ ಪರವಾದಂತ ಈ ರೀತಿಯಾದ ಹೇಳಿಕೆಗಳಿದೆಯಲ್ಲ, ವೋಟ್ ಇದೆಯಲ್ಲ, ಆ ಮತದಾನ ಇಂತಹ ಸಂದರ್ಭದಲ್ಲಿ ಹೆಚ್ಚು ಬರುವಂತ ಸಾಧ್ಯತೆಗಳಿರುತ್ತೆ. ನೋಡಿ, ಕುಮಾರಸ್ವಾಮಿಯವರ ಆರೋಗ್ಯದ ವಿಚಾರದಲ್ಲಿ ಯಾರೇ ಏನೇ ಸ್ಪಷ್ಟನೆ ಕೊಟ್ಟರು ಕೂಡ, ಯಾರೇ ಏನೇ ಹೇಳಿಕೆ ಕೊಟ್ಟರು ಕೂಡ ಅವರ ಪರವಾಗಿ ಆ ಅನುಕಂಪ ಸೃಷ್ಟಿಯಾಗುತ್ತೆ. ಅದೇ ಈಗ ರಮೇಶ್ ಬಂಡೆಸಿದ್ದೇಗೌಡರು ಮಾಡಿರುವಂತ ಎಡವಟ್ಟು. ನೋಡಿ, ಆಸ್ಪತ್ರೆ ವಿಚಾರ ಇರ್ಬೋದು, ಅವರ ವೈಯಕ್ತಿಕ ಟೀಕೆಗಳಿರ್ಬೋದು, ಸಾಕಷ್ಟು ನಾವು ಟೀಕೆಗಳನ್ನ ಗಮನಿಸಿದ್ವಿ. ಇಂಥ ಸಂದರ್ಭದಲ್ಲಿ ಈ ಟೀಕೆಗಳ ಅವಶ್ಯಕತೆ ಇತ್ತ? ಸಾಕಷ್ಟು ಜಿದ್ದಾಜಿ ಫೈಟ್ ಕೂಡ ನಡೀತಾ ಇದೆ. ನಾವು ಮಂಡ್ಯ ಲೋಕಸಭಾ ಕ್ಷೇತ್ರಗಳು ಗಮನಿಸಿದಾಗ ಕಾಂಗ್ರೆಸ್ ಕೂಡ ಗೆಲ್ಲುವಂತ ಸಾಧ್ಯತೆಗಳಿದೆ, ಜೆಡಿಎಸ್ ಕೂಡ ಅಂದ್ರೆ ಮೈತ್ರಿ ಅಭ್ಯರ್ಥಿ ಕೂಡ ಗೆಲ್ಲುವಂತ ಸಾಧ್ಯತೆಗಳಿತ್ತು. ಆದ್ರೆ ಈ ರೀತಿಯಾದಂತಹ ಒಂದು ವೈಯಕ್ತಿಕ ಟೀಕೆಗಳಿದೆಯಲ್ಲ, ಇದು ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿಯ ಪರವಾಗಿ ಅನುಕಂಪ ಸೃಷ್ಟಿ ಮಾಡುತ್ತೆ. ರಮೇಶ್ ಬಂಡೆಸಿದ್ದೇಗೌಡರು ನೇರವಾಗಿ ಅವರ ವೈಯಕ್ತಿಕ ಟೀಕೆಗಳನ್ನೇ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಟೀಕೆಗಳು ಸಲ್ದು ನೀವು ಹೇಳಿರೋ ಹಾಗೆ ಇದು ಕುಮಾರಸ್ವಾಮಿಯ ಪರವಾಗಿ, ಜೆಡಿಎಸ್ನ ಪರವಾಗಿ ಒಂದಷ್ಟು ಅನುಕಂಪ ಸೃಷ್ಟಿಗೆ ಕಾರಣವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.